ಹೌದು ಗುರುದೇವ, ಅವಳಿಗೆ ವನವಾಸದಿಂದ ಕಷ್ಟವು ಪ್ರಾಪ್ತವಾಗಲಿಲ್ಲ. ದುಷ್ಟ ರಾವಣನು ಅವಳನ್ನು ಅಪಹರಿಸಿದಾಗ ಅವಳಿಗೆ ಸಂಕಷ್ಟವು ಪ್ರಾಪ್ತವಾಯಿತು. ಅವಳ ದುಃಖದ ಕಥೆಯು ಆರಂಭವಾಯಿತು. ಅಯ್ಯೋ ಮೂರ್ಖ! ಇಂದ್ರನ ಪತ್ನಿ ಶಚಿದೇವಿಯನ್ನು ಅಪಹರಿಸಿ ಬದುಕಿದರೂ ಬದುಕಬಹುದು, ಆದರೆ ರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿ ಖಂಡಿತ ನೀನು ಬದುಕಿರಲಾರೆ. ಏ ಸುಂದರಿ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ನನ್ನ ಭುಜಬಲದಿಂದ ಇಡೀ ಭೂಮಂಡಲವನ್ನೇ ಅಲುಗಾಡಿಸಬಲ್ಲೆ, ಇಡೀ ಸಾಗರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಒಲಿದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ. ಸ್ವಾಮಿ, 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 ನನ್ನನ್ನು ರಕ್ಷಿಸಿ! ಈ ದುಷ್ಟ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ, ಲಕ್ಷ್ಮಣ, ನನ್ನನ್ನು ರಕ್ಷಿಸು ಸ್ವಾಮಿ. ನಿಜ, ರಾವಣನಿಂದ ಅಪಹರಣಕ್ಕೆ ಒಳಗಾಗಿದ್ದು ಒಂದು, ಇನ್ನೊಂದು ಪತಿಯಿಂದ ದೂರವಾದದ್ದು ಅವಳ ಸಂಕಟವನ್ನು ಹೆಚ್ಚು ಮಾಡಿತು. ಪತಿಯ ಸಹವಾಸದಲ್ಲಿ 13 ವರ್ಷ ಸುಖವಾಗಿಯೇ ಇದ್ದಳು. ಆದರೆ ಕೊನೆಯ 1 ವರ್ಷ ಮಹಾ ಸಂಕಷ್ಟದಲ್ಲಿ ಬಹಳವಾಗಿ ನೊಂದಳು. ಹೌದು ಗುರುದೇವ, ಲಂಕೆಯ ಅಶೋಕವನದಲ್ಲಿ ಏಕಾಂಗಿಯಾಗಿ ರಾವಣನ ಬೆದರಿಕೆಯಿಂದ ಕುಗ್ಗಿ ಹೋಗಿ ರಾಮನಾಮ ಸ್ಮರಣೆಯಲ್ಲಿ ದಿನದೂಡುವ ಯಾತನೆಯ ದಿನಗಳನ್ನು ಎದುರಿಸಬೇಕಾಯಿತು. ಈ ಸೀತೆಯ ಆತ್ಮ ಚೈತನ್ಯ ಸರ್ವವೂ ರಾಮ ಲೀನವಾಗಿದೆ ಎಂದು ಮರೆಯಬೇಡ. ಪತಿತಳಾಗುವ ಬದಲು ಸಾವೇ ನನಗೆ ಪರಮ ಸುಖ, ಪರಮ ಸುಖ. ಏ ಮೂರ್ಖ ಹೆಣ್ಣೆ, ಹಠ ಮಾಡಬೇಡ, ಹಠ ಮಾಡಬೇಡ. ವ್ಯರ್ಥವಾದ ನಿರೀಕ್ಷೆಗೆ ಜೋತು ಬಿದ್ದು ಸುಂದರವಾದ ನಿನ್ನ ಬದುಕನ್ನು ಅರ್ಥಹೀನಗೊಳಿಸುತ್ತಿರುವ ನಿನ್ನನ್ನು ನೋಡಿದರೆ ನನಗೆ ಕನಿಕರ ಮೂಡುತ್ತಿದೆ ಸೀತೆ. ಇನ್ನೂ ಕಾಲ ಮಿಂಚಿಲ್ಲ. ಒಂದೇ ಒಂದು ಸಾರಿ ನನಗೆ ಒಲಿದೆನೆಂದು ಹೇಳು. ಕ್ಷಣ ಮಾತ್ರದಲ್ಲಿ ಈ ಸ್ವರ್ಣ ಸಿಂಹಾಸನದಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸುತ್ತೇನೆ. ಸರ್ವಾಲಂಕಾರ ಭೂಷಿತಳಾದ ನಿನ್ನನ್ನು ಸಾವಿರಾರು ದಾಸದಾಸಿಯರು ಸೇವಿಸುತ್ತಾರೆ. ಹೇಳು, ನನಗೆ ಒಲಿದೆನೆಂದು ಹೇಳು ಸುಂದರಿ. ಹೌದು, ಅದು ಸೀತೆಯ ಅತ್ಯಂತ ದುಃಖದ ದಿನಗಳು. ಅತ್ತ ಶ್ರೀರಾಮನು ಸೀತೆಯನ್ನು ಕಾಣದೆ ನೋವಿನಿಂದ ತಲ್ಲಣಿಸುತ್ತಾ ಕಾಡು ಮೇಡುಗಳಲ್ಲಿ ಅಲಿಯುತ್ತಾ ಸೀತೆಗಾಗಿ ಹುಡುಕಾಡತೊಡಗಿದ. ಸೀತೆ, ನಿಲ್ಲು ಸೀತೆ, ಸಹೋದರ ದೇವಿ, ನಿಲ್ಲು ಸಹೋದರ, ನಿಲ್ಲು. ಲಕ್ಷ್ಮಣ, ಸೀತೆ ಇಲ್ಲೇ ಇದ್ದಳು, ಎಲ್ಲ ಉಳಿತುಕೊಂಡಿದ್ದಾಳೆ, ನನ್ನನ್ನು ಆಟ ಆಡಿಸುತ್ತಿದ್ದಾಳೆ. ಲಕ್ಷ್ಮಣ, ಅವಳು ಇಲ್ಲಿಯೇ ಎಲ್ಲೋ ಅಡಿಗೆ ಕುಳಿತಿರುತ್ತಾಳೆ. ಅವಳನ್ನು ಹುಡುಕು ಲಕ್ಷ್ಮಣ, ಅವಳನ್ನು ಹುಡುಕು. ಅಂತಹ ಸಮಯದಲ್ಲಿ ಅದೃಷ್ಟವಶಾತ್ ವಾನರ ವೀರ ಸುಗ್ರೀವನ ಸ್ನೇಹವಾಯಿತು. ಬಲವಂತನಾದ ಆಂಜನೇಯಂಥ ಭಕ್ತ ದೊರಕಿದ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಸಮರಾರೋ ನಿನಗೆ ಹನುಮಂತ. ಈ ಅಗ್ನಿ ಪ್ರದಕ್ಷಿಣೆಯಿಂದ ನಿಮ್ಮಿಬ್ಬರ ಸ್ನೇಹ ಶಾಶ್ವತವಾಗಿರಲಿ. ನರವಾನರ ಮೈತ್ರಿಯ ಉದ್ದೇಶ, ದಶಕಂಠನ ನಾಶದ ಸಂದೇಶ. ವಾನರರು ಸಕಲ ದಿಕ್ಕುಗಳಿಗೂ ಸೀತೆಯನ್ನು ಹುಡುಕಲು ಹೊರಟರು. ಕಡೆಗೆ ಆಂಜನೇಯ ಲಂಕೆಯ ಅಶೋಕವನದಲ್ಲಿ
ದುಃಖಮೂರ್ತಿಯಾಗಿ ಕುಳಿತಿದ್ದ ಸೀತಾದೇವಿಯನ್ನು ಕಂಡ. ಹನುಮಂತನನ್ನು ಕಂಡ ಸೀತಾದೇವಿಗೆ ಒಂದಿಷ್ಟು ಸಮಾಧಾನ ಸಿಕ್ಕಿತು. ಮಾರುತಿ, ಪ್ರಿಯ ಬಂಧು, ಇನ್ನೇನು ಜೀವ ಹೋಗುತ್ತಿದ್ದ ನನ್ನಲ್ಲಿ ಈ ಮುದ್ರೆ ಉಂಗುರದ ಅಮೃತವನ್ನು ಸಿಂಪಡಿಸಿ ಮತ್ತೆ ಬದುಕಿಸಿದೆ. ಅಂತೂ ಕಡೆಗೆ ಸೀತಾದೇವಿಯ ಬಿಡುಗಡೆಗೆ ವಾನರ ಸೇನೆಯೊಂದಿಗೆ ರಾಮನು ಲಂಕೆಗೆ ಬಂದ.